ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೈಬಲ್ ಕ್ವಿಜ್ ಕನ್ನಡ. ನಿಮ್ಮ ಮೊದಲನೇ ಪ್ರಶ್ನೆ, ಸತ್ಯವೇದದ ಅತಿದೊಡ್ಡ ಪುಸ್ತಕ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಲಾಕಿಯನು, ಬಿ ಜ್ಞಾನೋಕ್ತಿಗಳು, ಸಿ ವಿಮೋಚನೆ ಕಾಂಡ, ಡಿ ಕೀರ್ತನೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೀರ್ತನೆಗಳು. ನೀತಿವಂತನ ವಂಶ ಏನನ್ನು ಹೊಂದುವುದು? ನಿಮ್ಮ ಆಪ್ಷನ್ಸ್: ಎ ಶುಭವನ್ನು, ಬಿ ನಿತ್ಯ ಜೀವವನ್ನು, ಸಿ ಕರುಣೆಯನ್ನು, ಡಿ ಶಾಂತಿಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶುಭವನ್ನು. ಕೀರ್ತನೆಗಳು 112:2. ಪ್ರಶ್ನೆ, ಆರೋನನ ಯಜ್ಞವೇದಿಯ ಸರ್ವಾಂಗ ಹೋಮ ದ್ರವ್ಯವನ್ನು ಯಾವುದು ದಹಿಸಿಬಿಟ್ಟಿತು? ಆಪ್ಷನ್ಸ್: ಎ ಕೋಲು, ಬಿ ದೇವರಿಂದ ಬಿದ್ದ ಬೆಂಕಿ, ಸಿ ಯಜ್ಞವೇದಿ, ಡಿ ಬೆಂಕಿಯ ಮಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವರಿಂದ ಬಿದ್ದ ಬೆಂಕಿ. ಯಾಜಕಕಾಂಡ 9:24. ಪ್ರಶ್ನೆ, ಎಲ್ಲ ನೈವೇದ್ಯ ಪದಾರ್ಥಗಳಿಗೆ ಯಾವುದನ್ನು ಹಾಕಿ ಸಮರ್ಪಿಸಬೇಕು? ನಿಮ್ಮ ಆಪ್ಷನ್ಸ್: ಎ ತರಕಾರಿ, ಬಿ ಬೆಂಕಿ, ಸಿ ಉಪ್ಪು ಹಾಕಿ, ಡಿ ಅರಿಶಿಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಪ್ಪು ಹಾಕಿ. ಯಾಜಕಕಾಂಡ 2:13. ಪ್ರಶ್ನೆ, ಸಂಸೋನನ ಬಲಹೀನತೆಗೆ ಹೊಣೆಯಾದವರು ಯಾರು? ಆಪ್ಷನ್ಸ್: ಎ ದೆಲೀಲಳು, ಬಿ ರಾಹೇಲಳು, ಸಿ ಜೇಜಬೆಲ್, ಡಿ ರೆಬೆಕ್ಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೆಲೀಲಳು. ನ್ಯಾಯಸ್ಥಾಪಕರು 16:28. ಪ್ರಶ್ನೆ, ಪ್ರಥಮವಾಗಿ ದಶಮಾಂಸ ಕೊಟ್ಟವನು ಯಾರು? ನಿಮ್ಮ ಆಪ್ಷನ್ಸ್: ಎ ಅಬ್ರಹಾಮನು, ಬಿ ಹಿಜ್ಕೀಯನು, ಸಿ ದಾವೀದನು, ಡಿ ಅರ್ಖೇಲಾಯನು. ಸರಿಯಾದ ಉತ್ತರ ಆಪ್ಷನ್ ಎ ಅಬ್ರಹಾಮನು. ಆದಿಕಾಂಡ 14:20. ಪ್ರಶ್ನೆ, ಯಾರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಒಳ್ಳೆಯವರು, ಬಿ ದೇವಜನರು, ಸಿ ಕುಡುಕರು, ಡಿ ಪಾಪಾತ್ಮರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಪಾತ್ಮರು. ಕೀರ್ತನೆಗಳು 1:5. ಪ್ರಶ್ನೆ, ಬಂಜೆಯಾಗಿದ್ದ ತನ್ನ ಹೆಂಡತಿಗಾಗಿ ಪ್ರಾರ್ಥಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಏಸಾವನು, ಬಿ ಇಸ್ಮಾಯೇಲನು, ಸಿ ಯಾಕೋಬನು, ಡಿ ಇಸಾಕನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸಾಕನು. ಆದಿಕಾಂಡ 25:21. ಪ್ರಶ್ನೆ, ನೀತಿವಂತರನ್ನು ದ್ವೇಷಿಸುವವರು ಏನೆಂದು ಎಣಿಸಲ್ಪಡುವರು? ನಿಮ್ಮ ಆಪ್ಷನ್ಸ್: ಎ ಕೆಟ್ಟವರು, ಬಿ ಪಾಪಿಗಳು, ಸಿ ಒಳ್ಳೆಯವರು, ಡಿ ಅಪರಾಧಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಪರಾಧಿಗಳು. ಕೀರ್ತನೆ 34:21. ಪ್ರಶ್ನೆ, ಅಬ್ರಹಾಮನಿಂದ ಕಳುಹಿಸಲ್ಪಟ್ಟ ಹಾಗರಳು ಯಾವ ಕಾಡಿನಲ್ಲಿ ಅಲೆಯುತ್ತಿದ್ದಳು? ನಿಮ್ಮ ಆಪ್ಷನ್ಸ್: ಎ ಎಗೇದಿಯ ಅರಣ್ಯ, ಬಿ ಬೇರ್ಷೆಬದ ಕಾಡು, ಸಿ ಪಾರಾನಿನ ಅರಣ್ಯ, ಡಿ ಸೀನಾಯ್ ಅರಣ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೇರ್ಷೆಬದ ಕಾಡು. ಆದಿಕಾಂಡ 21:14. ಪ್ರಶ್ನೆ, ನೀತಿವಂತನ ಬಾಯಿ ಯಾವುದನ್ನು ನುಡಿಯುತ್ತದೆ?
ಆಪ್ಷನ್ಸ್ ಎ ವಂಚನೆ, ಬಿ ಸುಜ್ಞಾನವನ್ನು, ಸಿ ಸುಳ್ಳು, ಡಿ ಒಳ್ಳೆಯದನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಜ್ಞಾನವನ್ನು. ಕೀರ್ತನೆ 37:30. ಪ್ರಶ್ನೆ: ಯಾರನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವುದನ್ನು ನೋಡಿ ನೀತಿವಂತರು ಭಯಪಡುವರು? ನಿಮ್ಮ ಆಪ್ಷನ್ಸ್ ಎ ಸುಳ್ಳುಗಾರನನ್ನು, ಬಿ ದುಷ್ಟಾಧಿಕಾರಿಯನ್ನು, ಸಿ ಪಾಪಿಯನ್ನು, ಡಿ ಕೊಲೆಗಾರನನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದುಷ್ಟಾಧಿಕಾರಿಯನ್ನು. ಕೀರ್ತನೆ 52:1-6. ಪ್ರಶ್ನೆ: ನೀತಿವಂತರು ಯೆಹೋವನಲ್ಲಿ ಏನು ಮಾಡುವರು? ನಿಮ್ಮ ಆಪ್ಷನ್ಸ್ ಎ ದುಃಖ ಪಡುವರು, ಬಿ ಜಗಳವಾಡುವರು, ಸಿ ಆನಂದ ಪಡುವರು, ಡಿ ಸಮಾಧಾನ ಹೊಂದುವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನಂದಿಸುವರು. ಕೀರ್ತನೆ 97:12. ಪ್ರಶ್ನೆ: ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಹೇಗೆ ಪ್ರಕಾಶಿಸುವರು? ಎ ಕೆಂಡದಂತೆ, ಬಿ ಚಂದ್ರನಂತೆ, ಸಿ ಸೂರ್ಯನಂತೆ, ಡಿ ನಕ್ಷತ್ರದಂತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯನಂತೆ. ಮತ್ತಾಯ 13:43. ಪ್ರಶ್ನೆ: ಹೆರೋದನು ಯಾರನ್ನು ನೀತಿವಂತನೆಂದು ದೇವಭಕ್ತನೆಂದು ತಿಳಿದಿದ್ದನು? ನಿಮ್ಮ ಆಪ್ಷನ್ಸ್ ಎ ದಾವೀದನು, ಬಿ ಮೋಶೆ, ಸಿ ಸೊಲೊಮೋನನು, ಡಿ ಯೋಹಾನನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯೋಹಾನ. ಮಾರ್ಕ 6:20. ಪ್ರಶ್ನೆ: ಎಲೀಯನು ಯಾರನ್ನು ಪ್ರವಾದಿಯನ್ನಾಗಿ ಅಭಿಷೇಕಿಸಬೇಕೆಂದು ಯೆಹೋವನು ಹೇಳಿದನು? ನಿಮ್ಮ ಆಪ್ಷನ್ಸ್ ಎ ಎಲಿಯಾಬನನ್ನು, ಬಿ ಎಲೀಷನನ್ನು, ಸಿ ಸಮುವೇಲನನ್ನು, ಡಿ ದಾವೀದನನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲೀಷನನ್ನು. 1 ಅರಸು 19:16. ಪ್ರಶ್ನೆ: ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಹೇಗಿದೆ? ನಿಮ್ಮ ಆಪ್ಷನ್ಸ್ ಎ ಬಹುಬಲವಾಗಿದೆ, ಬಿ ದುರ್ಬಲವಾಗಿದೆ, ಸಿ ಕೆಟ್ಟದಾಗಿದೆ, ಡಿ ದೊಡ್ಡದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಹುಬಲವಾಗಿದೆ. ಯಾಕೋಬ 5:16. ಪ್ರಶ್ನೆ: ನೀತಿವಂತನು ದೇವರಿಗೆ ಭಯಪಡುವವನು, ಯಹೂದ್ಯ ಜನರೆಲ್ಲರಿಂದ ಒಳ್ಳೆಯ ಹೆಸರು ಹೊಂದಿದವನು ಯಾರು? ನಿಮ್ಮ ಆಪ್ಷನ್ಸ್ ಎ ಕೊರ್ನೆಲ್ಲನು, ಬಿ ಮನಸ್ಸೆ, ಸಿ ಮಲಾಕಿ, ಡಿ ಯೆಹೋಯಾಕಿಮ್. ಸರಿಯಾದ ಉತ್ತರ ಆಪ್ಷನ್ ಎ ಕೊರ್ನೆಲ್ಯನು. ಅಪೊಸ್ತಲರ ಕೃತ್ಯಗಳು 10:22. ಪ್ರಶ್ನೆ: ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳಲು ಯೇಸು ಸ್ವಾಮಿಯನ್ನು ನನ್ನ ನೆರೆಯವರು ಯಾರು ಎಂದು ಪ್ರಶ್ನಿಸಿದವನು ಯಾರು? ನಿಮ್ಮ ಆಪ್ಷನ್ಸ್ ಎ ಯೂದನು, ಬಿ ಪೌಲನು, ಸಿ ಧರ್ಮೋಪದೇಶಕನು, ಡಿ ಮತ್ತಾಯನು. ಸರಿಯಾದ ಉತ್ತರ ಆಪ್ಷನ್ ಸಿ ಧರ್ಮೋಪದೇಶಕನು. ಲೂಕ 10:25. ಪ್ರಶ್ನೆ: ಸಜ್ಜನನು ನೀತಿವಂತರು ಯಾರ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು? ಆಪ್ಷನ್ಸ್ ಎ ತಂದೆಯ, ಬಿ ಯೆಹೋವನ, ಸಿ ದೇವದೂತರ, ಡಿ ನೆರೆಯವರ. ಸರಿಯಾದ ಉತ್ತರ ಆಪ್ಷನ್ ಬಿ ಯೆಹೋವನ. ಮತ್ತಾಯ 14:12. ಪ್ರಶ್ನೆ: ಗೂಢಚಾರರನ್ನು ಹಗ್ಗದ ಮೂಲಕ ಕಿಟಕಿಯಿಂದ ಇಳಿಸಿದ ಸ್ತ್ರೀ ಯಾರು? ನಿಮ್ಮ ಆಪ್ಷನ್ಸ್ ಎ ಮೀಕಲಳು, ಬಿ ಎಸ್ತೇರಳು, ಸಿ ರೂತಳು, ಡಿ ರಹಾಬಳು.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಹಾಬಳು. ಅಪೊಸ್ತಲರ ಕೃತ್ಯಗಳು 8:30. ಪ್ರಶ್ನೆ, ಯೋಬನು ಎಷ್ಟು ಇಕ್ಕಟ್ಟುಗಳಿಂದ ಬಿಡಿಸಲ್ಪಟ್ಟನು? ನಿಮ್ಮ ಆಪ್ಷನ್ಸ್ ಎ 5, ಬಿ 4, ಸಿ 3, ಡಿ 7. ಸರಿಯಾದ ಉತ್ತರ ಆಪ್ಷನ್ ಡಿ 7 ಇಕ್ಕಟ್ಟುಗಳಿಂದ. ಯೋಬನು 5:20. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.